ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಸೈನ್ಸ್ ಲೆಸನ್ ಪ್ಲಾನ್ ಏನಿದು ಸೈನ್ಸ್ ಲೆಸನ್ ಪ್ಲಾನ್ ಅಂತ ನೋಡ್ತಿದ್ದೀರಾ. ಸೊ ಯಾವುದೇ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಥವಾ ಏನೇ ಮಾಡಬೇಕಾದ್ರೂ ಒಂದು ಪ್ಲಾನ್ ಇರಬೇಕು ಅಂತ ಹೇಳ್ತೀವಲ್ಲ. ಸೊ ಇದಕ್ಕೋಸ್ಕರ ಸೈನ್ಸ್ ಲೆಸನ್ ಪ್ಲಾನ್ ಅಂತ ಒಂದು ಮಾಡಿದ್ದೀನಿ. ಯಾಕಂದರೆ ನಿಮಗೆ 8th ಆಗಲಿ 9th ಆಗಲಿ ನಿಮ್ಗೆ ಅಷ್ಟೊಂದು ಕರೆಕ್ಟಾಗಿ ಎಜುಕೇಷನ್ ಇವಾಗ ಸಿಕ್ಕಿಲ್ದಿರೋದ್ರಿಂದ ಸೈನ್ಸ್ ನಿಮಗೆ ಕಷ್ಟ ಆಗಬಾರ್ದು. ಬೇರೆ ಲ್ಯಾಂಗ್ವೇಜಸ್ನಾದರೆ ಸ್ವಲ್ಪ ಹಾರ್ಡ್ ವರ್ಕ್ ಆಗಿದ್ರು ಕಲ್ತ್ಬಿಡ್ಬೋದು. ಬಟ್ ಸೈನ್ಸ್ ನಿಮಗೆ ಅರ್ಥ ಆಗಲೇಬೇಕು, ಇಲ್ಲಾಂದರೆ ಓದೋದು ತುಂಬ ಕಷ್ಟ. ಸುಮ್ಮನೆ ಬ್ಯಾಟ್ ಹೊಡ್ಬಿಟ್ಟು ಹೋಗಿ ಬರೋಕ್ಕಾಗಲ್ಲ ಸೈನ್ಸ್ನ. ಸೊ ಅದಕ್ಕೋಸ್ಕರ ಅದಕ್ಕೊಂದು ನೀಟಾಗಿ ಒಂದು ಪ್ಲಾನ್ ಮಾಡಿಬಿಟ್ಟು ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ಪ್ಲಾನ್ ಮಾಡಿದ್ದೀನಿ ಅಂದರೆ, ಫಸ್ಟ್ ಬಯಾಲಜಿ ಮಾಡೋಣ, ನೆಕ್ಸ್ಟ್ ಫಿಸಿಕ್ಸ್ ಮಾಡೋಣ, ನೆಕ್ಸ್ಟ್ ಕೆಮಿಸ್ಟ್ರಿ ಮಾಡೋಣ. ಬಿಕಾಸ್ ಬಯಾಲಜಿ ಒಂದು ಸ್ವಲ್ಪ ಈಸಿ ಕಾನ್ಸೆಪ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ, ನಿಮ್ಗೆ ಅರ್ಥ ಆಗೋದ್ರೊಳಗೆ. ಯಾಕಂದರೆ ನಾನು ಬೇರೆಯವ್ರದ್ದು ಎಷ್ಟೋ ಜನದ ಒಪಿನಿಯನ್ ಕೇಳಿಬಿಟ್ಟು ಬಯಾಲಜಿ ಸ್ವಲ್ಪ ಈಸಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಕೆಮಿಸ್ಟ್ರಿ ಬಂದಾಗ ಕೆಮಿಸ್ಟ್ರಿಯಲ್ಲಿ ಎಷ್ಟೊಂದು ಕಾನ್ಸೆಪ್ಟ್ಸ್ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಥವಾ ಗೊತ್ತಿಲ್ಲ, ಇನ್ನೂ ಕಲಿತಿಲ್ಲ ನೀವು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದನ್ನೇ ಸ್ಟಾರ್ಟಿಂಗ್ ಮಾಡಿ ಸ್ಟ್ರೆಸ್ ಕೊಡೋದಕ್ಕಿಂತ ಫಸ್ಟ್ ಈಸಿನ ಮುಗಿಸ್ಕೊಂಬಿಡೋಣ. ಆಮೇಲೆ ಆರಾಮಾಗಿ ಎಕ್ಸಾಮ್ಸ್ ಹತ್ತಿರ ಬಂದ ಹಾಗೆ ಕೆಮಿಸ್ಟ್ರಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಬಯಾಲಜಿ ನಿಮಗೆ ಟೋಟಲ್ 6 ಚಾಪ್ಟರ್ಸ್ ಇದೆ. ಲಾಸ್ಟ್ ಇಯರ್ ಅವ್ರಿಗೆ ಈ ಚಾಪ್ಟರ್ ಕ್ಯಾನ್ಸಲ್ ಆಗಿತ್ತು, ಸಸ್ಟೈನಬಲ್ ಮ್ಯಾನೇಜ್ಮೆಂಟು. ಬಟ್ ನಿಮಗೆ ಎಲ್ಲ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹೇಗಾದರೂ ಇರಲಿ, ನಾವು ಒಟ್ಟಿನಲ್ಲಿ ಕಂಪ್ಲೀಟ್ ಮಾಡ್ಕೊಂಬೋಣ ಕ್ಲಾಸಸ್ನೆಲ್ಲ. ಅಕಸ್ಮಾತ್ ಡಿಲೀಟ್ ಆದರೆ ಆಮೇಲೆ ನೋಡಿದ್ರಾಯ್ತು. ಸೊ ಫಸ್ಟ್ ಲೈಫ್ ಪ್ರೋಸೆಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಹೌ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್, ಅವರ್ ಎನ್ವಿರಾನ್ಮೆಂಟ್, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ಕಂಪ್ಲೀಟಾಗಿ 6 ಚಾಪ್ಟರ್ಸ್ ಇದೆ. ನನಗನ್ಸೋ ಪ್ರಕಾರ 12 or 13 ಕ್ಲಾಸಸ್ ನನಗೆ ಇದಕ್ಕೆ ಬೇಕಾಗುತ್ತೆ. ಎಕ್ಸ್ಟೆಂಡ್ ಆದರೆ ಆಲ್ಮೋಸ್ಟ್ ಒಂದು 15 ಕ್ಲಾಸಸ್ ತನಕ ಆಗ್ಬೋದು, ಅದ್ರ ಮೇಲಂತೂ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಬಯಾಲಜಿನ ಕಂಪ್ಲೀಟ್ ಮಾಡ್ಕೊಂಬೋಣ, ಓಕೆನಾ. ಬಯಾಲಜಿ ಮೇಲೆ ಯಾವ್ದಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಫಿಸಿಕ್ಸಲ್ಲಿ ನಮಗೆ 5 ಚಾಪ್ಟರ್ಸ್ ಇದೆ, ಓಕೆನಾ. ಲಾಸ್ಟ್ ಇಯರ್ವರೆಗೂ ಅಷ್ಟೇ ಹ್ಯೂಮನ್ ಐ ಕಂಪ್ಲೀಟಾಗಿ ಡಿಲೀಟ್ ಆಗಿತ್ತು, ಅವ್ರಿಗೆ ಬರೀ 4 ಇತ್ತು. ಬಟ್ ನಿಮಗೆ ಅಗೇನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು 5 ಕಂಪ್ಲೀಟ್ ಆಗಿರುತ್ತೆ ಅಂತ. ನೋಡೋಣ, ಅದೇ ಅಕಸ್ಮಾತ್ ಡಿಲೀಟ್ ಆದರೆ ಅದನ್ನು ನಾವು ಬಿಟ್ಟರಾಯಿತು. ಫಸ್ಟ್ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ನೆಕ್ಸ್ಟ್ ಲೈಟ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಬಿಕಾಸ್ ಲಾಸ್ಟ್ ಇಯರ್ ಅವ್ರಿಗೆ 12 ಮಾರ್ಕ್ಸ್ ಇತ್ತು ಈ ಲೆಸನಿಂದ. ಅದರೊಳಗೆ ಮೇನ್ ರೇ ಡಯಾಗ್ರಾಮ್ಸ್, ಪ್ರಾಬ್ಲಮ್ಸ್ ಮತ್ತು ಸ್ವಲ್ಪ ಥಿಯರಿ ಕಾನ್ಸೆಪ್ಟ್ಸ್ ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಟ್ರೆಸ್ ಮಾಡಿಬಿಟ್ಟು ಹೇಳ್ಕೊಡೋಣ. ಯಾಕಂದರೆ ಯಾವುದಾದ್ರೂ ಒಂದು ಚಾಪ್ಟರಿಂದ ಹೆವಿ ವೇಟೇಜ್ ಅಂದಾಗ ನಾವು ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್, ಆಮೇಲೆ ಸೋರ್ಸಸ್ ಆಫ್ ಎನರ್ಜಿ. ಸೊ ಇದೆಲ್ಲದಕ್ಕೂ ನಾನು ಈಚ್ ಚಾಪ್ಟರ್ 2 ಕ್ಲಾಸಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೋಸ್ಟ್ಲಿ ಇದು 12 ಕ್ಲಾಸಸ್ ಆಗ್ಬೋದು. ಯಾಕಂದರೆ ಹ್ಯೂಮನ್ ಅಂದರೆ ಲೈಟ್ ಇದೆಯಲ್ಲ, ಲೈಟ್ ಲೆಸನ್ಗೆ ಒಂದು ಸ್ವಲ್ಪ ಸ್ಟ್ರೆಸ್ ಮಾಡಬೇಕಾಗುತ್ತೆ. ಮತ್ತು ಎಲೆಕ್ಟ್ರಿಸಿಟಿಲಿ ಸಮ್ಸ್ ಬರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಫುಲ್ ಬೇಸ್ಡ್ ಆನ್ ಥಿಯರಿ ಪಾರ್ಟ್ ಅಷ್ಟೇ. ಬಟ್ ಆ ಥಿಯರಿ ಪಾರ್ಟಿಂದಲೇ ನಿಮ್ಗೊಂದು ಸ್ವಲ್ಪ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಕೊಡೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇಲ್ಲೆಲ್ಲಾದರೂ ಒಂದು ಕ್ಲಾಸಸ್ ಎಕ್ಸ್ಟ್ರಾ ಆಗ್ಬೋದು, ಆಗದೇನೂ ಇರ್ಬೋದು. ಒಂದೇ ಕ್ಲಾಸಲ್ಲಿ ಆಗಿಬಿಟ್ರೆ ವೆರಿ ಹ್ಯಾಪಿ, ನಿಮಗೂ ಅಷ್ಟೇ ನಮಗೂ ಅಷ್ಟೇ. ಬಟ್ ಆಗಿಲ್ಲ ಅಂದರೆ ಒಂದೊಂದು ಕ್ಲಾಸ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ, ಓಕೆನಾ. ಫಿಸಿಕ್ಸ್ ಬಗ್ಗೆ ಯಾವುದು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕೆಮಿಸ್ಟ್ರಿ ಬಂದಾಗ ಫಸ್ಟ್ ಲೆಸನ್ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಟ್ಸ್ ಟೈಪ್ಸ್ ಅಂತ ಇದೆ. ಸೊ ಈ ಲೆಸನ್ ಒಂಥರ ಇಂಪಾರ್ಟೆಂಟ್ ಲೆಸನ್ ಮತ್ತು ಈಸಿಯೆಸ್ಟ್ ಲೆಸನ್ ಕೂಡ. ಯಾಕಂದರೆ ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿದಾಗ ತುಂಬ ಅಂದರೆ ಕಮ್ಮಿ ಚಾಪ್ಟರ್ ಅಥವಾ ಕಾನ್ಸೆಪ್ಟ್ಸ್ ಇರೋದು, ತುಂಬ ಕಮ್ಮಿ ಕಾನ್ಸೆಪ್ಟ್ಸ್ ಇದೆ. ಬರೀ 4 ರಿಯಾಕ್ಷನ್ ಬಗ್ಗೆ ಇದೆ, ಆಕ್ಸಿಡೇಷನ್, ರಿಡಕ್ಷನ್ ಮತ್ತು ಇನ್ನೇನು ರೆಡಾಕ್ಸ್ ರಿಯಾಕ್ಷನ್ ಬಗ್ಗೆ ಇದೆ. ಬಿಟ್ಟು ಇನ್ಯಾವುದೂ ಅಷ್ಟೊಂದು ಕಾನ್ಸೆಪ್ಟ್ಸ್ ಇಲ್ಲ ಅದರೊಳಗೆ. ಮತ್ತು ಬಿಟ್ಟರೆ ನಿಮಗೆ ಬ್ಯಾಲೆನ್ಸಿಂಗ್ ಇಕ್ವೇಷನ್ ಅದೇ ಒಂದು ಸ್ವಲ್ಪ ಮಕ್ಕಳು ಇಡ್ಬೋದು ಅದರೊಳಗೆ. ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ತರೋದ್ರೆ ಕೆಮಿಕಲ್ ರಿಯಾಕ್ಷನ್ ಇಸ್ ವೆರಿ ಈಸಿಯೆಸ್ಟ್ ಚಾಪ್ಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್, ಆಮೇಲೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಆ್ಯಂಡ್ ಕಾಂಪೌಂಡ್ಸ್, ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಕೂಡ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಲೆಸನ್ ಆಗಿದೆ. ಅದರೊಳಗಿಂದ ಒಂದು ಸ್ವಲ್ಪ ಅಪ್ಲಿಕೇಶನ್ ಕೇಳೋ ಚಾನ್ಸಸ್ ಇದೆ. ಇಲ್ಲ ಅಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಥವಾ ಆಸಿಡ್ ಬೇಸಸ್, ಈ 3 ಚಾಪ್ಟರಲ್ಲಿ ಒಂದು ಸ್ವಲ್ಪ ಕೇಳ್ತಾರೆ, ಓಕೆನಾ. ನೆಕ್ಸ್ಟ್ ಸೊ ಇದರೊಳಗೆ ಬಯಾಲಜಿ ಮುಗಿಯುತ್ತೆ, ಫಿಸಿಕ್ಸ್ ಮುಗಿಯುತ್ತೆ, ಕೆಮಿಸ್ಟ್ರಿ ಕಂಪ್ಲೀಟಾಗಿ ಮುಗಿಯುತ್ತೆ. ನೆಕ್ಸ್ಟ್ ಬಂದಾಗ ಏನು ಮಾಡೋಣ, ನೆಕ್ಸ್ಟು ಎಲ್ಲ ಆಗೋಯ್ತಾ? ಇನ್ನೂ ಏನೋ ಇದೆ, ಏನು ಪ್ರಾಕ್ಟೀಸ್ ಮಾಡಬೇಕು ನೀವು ನೆಕ್ಸ್ಟು. ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಬಯಾಲಜಿ, ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ 3 ಕೂಡ ಕಂಪ್ಲೀಟಾಗಿ ಒಂದು ಶಾರ್ಟ್ ವೀಡಿಯೋ ಥರ ಮಾಡಿಬಿಟ್ಟು ರಿವಿಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವಾಗ ಬಯಾಲಜಿಲಿ 6 ಚಾಪ್ಟರ್ಸ್ ಇದೆ ಅಲ್ವಾ. 6 ಚಾಪ್ಟರ್ಸಲ್ಲಿ ಕೂಡ ಈಗ ಲೈಫ್ ಪ್ರೊಸೆಸಲ್ಲಿ ಎಷ್ಟು ತರಹದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಆಮೇಲೆ ಎಕ್ಸಾಮ್ಗೆ ಇದು ತುಂಬ ಇಂಪಾರ್ಟೆಂಟ್ 100% ಕ್ವಶನ್ಸ್ ಅಂತ ಏನು ಕರಿತೀವಿ, ಆ ಕಾನ್ಸೆಪ್ಟ್ಸ್ನ ತಗೊಳ್ಳೋದು. ಆಮೇಲೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಿಂದ, ಹೌ ಡು ಆರ್ಗಾನಿಸಮ್ಸಿಂದ. ಸೊ ನಾವು ಏನು ಅಂದರೆ ಲೆಸನ್ ಮಾಡುವಾಗ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ನ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಅದರೊಳಗೆ ಕೆಲವೊಂದು ನೆಸೆಸಿಟಿ ಇರುತ್ತೆ, ಕೆಲವೊಂದು ಇರಲ್ಲ. ಬಟ್ ಸೈನ್ಸಲ್ಲಿ ನಾವು ಆ ಥರ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಕೇಳಿರೋದನ್ನು ಕೇಳ್ಬಿಡ್ಬೋದು ನೆಕ್ಸ್ಟ್ ಟೈಮ್. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಅಂತ ಯಾವುದಿದೆ ಅದನ್ನು ತೊಗೊಳ್ಳೋ, ಹಾಗಂತ ಯಾವುದನ್ನು ಬಿಡೋದು ಬೇಡ, ಎಲ್ಲನೂ ಪ್ರಾಕ್ಟೀಸ್ ಮಾಡೋಣ. ಬಟ್ ಇಂಪಾರ್ಟೆಂಟ್ ಮೇಲೆ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಮಾಡೋಣ. ಈ ಥರ ಇಂಪಾರ್ಟೆಂಟ್ ಕ್ವೆಶನ್ಸ್ನ ತೊಗೊಂಡು ಒಂದು ರಿವಿಷನ್ ಕ್ಲಾಸಸ್ ಅಂತ 3 ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಬಯಾಲಜಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಏನು ಸ್ಕೋರಿಂಗ್ ಪ್ಯಾಕೇಜ್ ಅಂದರೆ 80 ಮಾರ್ಕ್ಸ್ಗೆ 60+ ಮಾರ್ಕ್ಸ್ ಬರಬೇಕು ನಿಮಗೆ. 60+ ಆಲ್ಮೋಸ್ಟ್ 70, ಅದು ಸ್ಕೋರಿಂಗ್ ಪ್ಯಾಕೇಜ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. 60+ ಮಾರ್ಕ್ಸ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಇವಾಗ ಯಾವುದಾದ್ರೂ ಒಂದು ನಾವು ಸೆಷನ್ ಮಾಡಿಬಿಟ್ಟು ಹಾಕಿದಾಗ ನೀವು ಕಂಪ್ಲೀಟಾಗಿ ಕಲ್ತ್ಕೋಬೇಕು. ಆ ಸೆಷನಲ್ಲಿರೋ ಕ್ವೆಶನ್ಸ್ ಎಲ್ಲನೂ ಅಥವಾ ಕಾನ್ಸೆಪ್ಟ್ಸ್ ಎಲ್ಲನೂ ಕಲ್ತಿಲ್ಲ ಅಂದರೆ, ಒಂದು ಸ್ವಲ್ಪ ಕಲ್ತಿದ್ದೀವಿ, ಒಂದು ಸ್ವಲ್ಪ ಬಿಟ್ಟಿದ್ದೀವಿ ಅಂದಾಗ ಅದನ್ನ 60+ ಅಂತ ಮಾಡ್ತೀವಿ. ಬಟ್ ನೀವು ಎಲ್ಲ ಕಂಪ್ಲೀಟಾಗಿ ಕಲ್ತಿದ್ರೆ ಅಂದರೆ ಅಫ್ಕೋರ್ಸ್ ನಿಮಗೆ 80 ಔಟ್ ಆಫ್ 80 ತೆಗೆಯೋ ಅಬಿಲಿಟಿ ಇರುತ್ತೆ. ಬಟ್ ನೀವು ಯಾವ ಥರ ಕಲ್ತಿದ್ದೀರಾ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ನಾವು ಹೇಳ್ತೀವಿ 60+ ಅಂತ ನಾವು ಹೇಳ್ತೀವಿ, ಓಕೆನಾ. ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ಅಂದರೆ ನಿಮ್ಗೆ ಗೊತ್ತು. ಪಾಸಿಂಗ್ ನಂಬರ್ ಬಂದುಬಿಟ್ಟು 28 ಅಂತ. ಬಟ್ ನಾನು 28ಗಲ್ಲ, 80 ಮಾರ್ಕ್ಸಿಗೆ ನಿಮಗೆ 40 ಮಾರ್ಕ್ಸ್ ಈಸಿಯಾಗಿ ಸೈನ್ಸಲ್ಲಿ ಬರೋ ಥರ ನಾನು ಹೇಳ್ಕೊಡ್ತೀನಿ ಹೇಗೆ ಬರಬೇಕು ಅಂತ. ಸೊ ಅದನ್ನು ಪಾಸಿಂಗ್ ಪ್ಯಾಕೇಜ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಕೋರಿಂಗ್ ಆಯಿತು, ಪಾಸಿಂಗ್ ಆಯಿತು. ನೆಕ್ಸ್ಟ್ ಏನಿದೆ, ಡಯಾಗ್ರಾಮ್ಸ್. ಹೌದು, ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ಯಾಕಂದರೆ ಲಾಸ್ಟ್ ಇಯರ್ ಅವ್ರಿಗೆ 16 ಮಾರ್ಕ್ಸ್ ಡಯಾಗ್ರಾಮ್ ಇತ್ತು. ಸೊ ನಿಮಗೂ ಅಷ್ಟೇ 16 ಇರ್ಬೋದು, ಇಲ್ಲ ಅಂದರೆ ಒಂದು 14 ಇಲ್ಲ 12 ಅಂತೂ ಇದೇ ಇರುತ್ತೆ ಡಯಾಗ್ರಾಮ್ಸ್. ಯೂಶಲಿ ಡಯಾಗ್ರಾಮ್ಸ್ಗೆ 12 ಮಾರ್ಕ್ಸ್ ಇರ್ತಿತ್ತು. ಬಟ್ ಈ 16 ಮಾರ್ಕ್ಸ್ ಮಾಡಿರೋದನ್ನ
ಸೊ ಡಯಾಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್. ಡಯಾಗ್ರಾಮ್ಸ್ನ ನೀಟಾಗಿ ತರೋಗ್ಬಿಟ್ರೆ ಪಾಸ್ ಆಗೋದಂತೂ ತುಂಬ ಈಸಿ ಇದೆ. ಅದಕ್ಕೋಸ್ಕರ ಡಯಾಗ್ರಾಮ್ಸ್. ನೆಕ್ಸ್ಟ್ ಮತ್ತು ಅಗೇನ್ ಲ್ಯಾಬ್ ಆಕ್ಟಿವಿಟಿ. ಈ ಲ್ಯಾಬ್ ಆಕ್ಟಿವಿಟೀಸ್ ಯಾರಿಗೆ ಸ್ಕೋರಿಂಗ್ ಅವರಿಗೆ ಯಾರು ನನಗೆ ಔಟ್ ಆಫ್ ಔಟ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅವರು ಲ್ಯಾಬ್ ಆಕ್ಟಿವಿಟೀಸ್ನ ನೋಡ್ಕೋಬೇಕಾಗುತ್ತೆ ಸ್ವಲ್ಪ. ನೆಕ್ಸ್ಟ್ ನೋಡಿದಾಗ ಕೆಮಿಕಲ್ ಬ್ಯಾಲೆನ್ಸಿಂಗ್. ಎಷ್ಟೋ ಮಕ್ಕಳಿಗೆ ಕೆಮಿಕಲ್ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ಒಂದು ಕ್ಲಾಸಸ್ ತೊಗೊಳ ಅಂತಿದ್ದೀನಿ. ನೆಕ್ಸ್ಟ್ ಆಲ್ ಡೌಟ್ಸ್ ಕ್ಲಿಯರಿಂಗ್. ಅಂದರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅದನ್ನು ಕಮೆಂಟ್ ಮಾಡಿ ಅದನ್ನು ಕ್ಲಿಯರ್ ಮಾಡೋಕ್ಕೆ ಒಂದು ಕ್ಲಾಸ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಲಾಸ್ಟ್ ಆ್ಯಂಡ್ ಕಂಪ್ಲೀಟ್ ಕ್ರ್ಯಾಶ್ ಕೋರ್ಸ್ ಫಾರ್ 80 ಮಾರ್ಕ್ಸ್. ಅಂದರೆ ನನಗೆ ಔಟ್ ಆಫ್ ಔಟ್ ಬೇಕು ಅಂತ ಯಾರು ಕೇಳ್ತಿರ್ತಾರೆ ಅವರಿಗೋಸ್ಕರ ಒಂದು ಕೋರ್ಸ್ ಕ್ರ್ಯಾಶ್ ಕೋರ್ಸ್ ಅಂತ ಮಾಡಿಬಿಟ್ಟು ಕಂಪ್ಲೀಟಾಗಿ 80 ಔಟ್ ಆಫ್ 80 ತೊಗೊಳಕ್ಕೆ ಅವ್ರಿಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಅದನ್ನು ಮಾಡ್ತೀವಿ. ಅದನ್ನ ಯಾವಾಗ ಮಾಡ್ತೀವಿ ಅಂದರೆ ಇವಾಗಿಂದನೇ ಶುರು ಮಾಡ್ಕೊಳ್ಳೋಕೆ ಖಂಡಿತವಾಗ್ಲೂ ಹೋಗಲ್ಲ. ನಿಮಗೆ ಫಸ್ಟ್ ಏನಂದರೆ ಬೇಸಿಕ್ಸ್ ಏನು ಅಂತ ಅರ್ಥ ಮಾಡಿಸ್ಬೇಕು. ಅದೆಲ್ಲ ಆದಮೇಲೆ ನಮಗೆ ಇನ್ನೊಂದು ಮಂತ್ ಇದೆ, ಎಕ್ಸಾಮ್ ಇದೆ, ಸೈನ್ಸ್ ಎಕ್ಸಾಮ್ಗೆ ಇನ್ನೊಂದು ಮಂತ್ ಇದೆ ಅಂದಾಗ ನಾನು ಕ್ರ್ಯಾಶ್ ಕೋರ್ಸ್ನ ಶುರು ಮಾಡ್ತೀನಿ. ಆವಾಗ ಕಂಪ್ಲೀಟಾಗಿ ಕ್ರ್ಯಾಶ್ ಕೋರ್ಸ್ ಮಾಡೋಣ. ಕಂಪ್ಲೀಟ್ 80 ಔಟ್ ಆಫ್ 80 ತೊಗೊಳ್ಳೋಷ್ಟು ಕ್ರ್ಯಾಶ್ ಕೋರ್ಸ್ನ ಮಾಡೋಣ. ಸೊ ಈ ಥರ ನನ್ನ ಲೆಸನ್ ಪ್ಲಾನ್ ಇದೆ. ಹೋಪ್ ಏನಾದರೂ ಚೇಂಜಸ್ ಬೇಕಾ, ನಿಮಗೆ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ನಾನು ಈ ಥರ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಬಿಟ್ಟಿದ್ದೀನಿ ಕಾನ್ಸೆಪ್ಟ್ಸ್ ನನಗೆ ಅನ್ಸೋ ಪ್ರಕಾರ ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಬಿಟ್ಟಿದ್ರೆ ಕಮೆಂಟ್ ಮಾಡಿ ಹೇಳಿ. ನಾನು ಖಂಡಿತವಾಗ್ಲೂ ಚೆಕ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಸೊ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ ನಿಮಗೆ ಅಥವಾ ಕನ್ನಡ ಅಥವಾ ಸೋಷಲ್ ಸೈನ್ಸ್ ಯಾವುದೇ ಬೇರೆ ಸಬ್ಜೆಕ್ಟ್ಸ್ ಬೇಕು ಅಂದರೆ ಸ್ಟಡಿ ಸೆಂಟರ್ ಚಾನಲ್ ಇದೆ. ನಾನು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಖಂಡಿತವಾಗ್ಲೂ ರೆಫರ್ ಮಾಡ್ಬೋದು. ತುಂಬ ಒಳ್ಳೆ ಚಾನಲ್ ಅಂತ ನಾನು ಹೇಳ್ತೀನಿ. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್.